ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಕೂಡ ಸಖತ್ತಾಗಿದ್ದೀನಿ. ನೋಡಿ ಇಲ್ಲಿ ಕಾಣ್ತಾ ಇದ್ದೀನಿ, ವೈಟ್ ರೈಸ್ ಮಾಡಿಟ್ಟೆ. ಜೀರಾ ರೈಸ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಆ್ಯಂಡ್ ಜೀರಿಗೆ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೆ ಇವತ್ತು ಅಂಗನವಾಡಿ ಇದೆ. ಅಂಗನವಾಡಿಗೆ ಹೋಗ್ಬಿಟ್ಟು ಸೊ ಅಲ್ಲಿಂದ ಮೀಟಿಂಗ್ ಇದೆ. 11 o'clock ಹೋಗಬೇಕು. ನಾನು ಮಿಸ್ಸಾಗಿ ಅರಕಲಗೂಡಿಗೆ ಹೋಗಬೇಕು. ಅರಕಲಗೂಡಲ್ಲಿ ಮೀಟಿಂಗು ಅಂದ್ಕೊಂಡು ಎಷ್ಟೊತ್ತಾಗುತ್ತೋ ಬಿಡೋದು, ಏನು ಮಾಡೋದು ಅಂತ ಹೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. 2 ದಿನದಿಂದ ನಾನು ಅರಕಲಗೂಡಲ್ಲೇ ಮೀಟಿಂಗ್ ಅಂತ ನಾನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗ ನಮ್ಮ ರತ್ನ ಮೇಡಮ್ ಹೇಳಿದ್ರು, ಇವಾಗ ಕಾಲ್ ಮಾಡಿದೆ, ಎಷ್ಟು ಗಂಟೆಗೆ ಹೊರಡಬೇಕು, ಏನೇನು ನಮ್ಮದು ಮೀಟಿಂಗ್ ಅಂದರೆ ಬುಕ್ಸ್ ಎಲ್ಲ ಎತ್ಕೊಂಡು ಹೋಗಬೇಕು. ಅದನ್ನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಅಲ್ಲಿ ಹೋಗಿ ನಂಗೆ ಅದಿಲ್ಲ ಇದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವಾಗ ಹೇಳಿದ್ರು ರಾಮನಾಥ್ಪುರದಲ್ಲಿ ಅಂತ. ಫುಲ್ ಖುಷಿ ಆಗುತ್ತೆ. ಬಿಕಾಸ್ ಅರಕಲಗೂಡಲ್ಲಿ ಲೇಟ್ ಆದರೆ ನನಗೆ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೆ. ರಾಮನಾಥ್ಪುರ ಅಂದ ತಕ್ಷಣ ಫುಲ್ ಹ್ಯಾಪಿ. ಅದೇ ಹ್ಯಾಪಿಲಿ ಅನ್ನ ಮಾಡಿಬಿಟ್ಟೆ. ಇವಾಗ ಜೀರಾ ರೈಸ್ ಮಾಡಿಕೊಂಡು ಸೊ ಮುಖ ತೊಳೆದೆಲ್ಲ ರೆಡಿಯಾಗಿದ್ದೀನಿ. ಸೀರೆ ಹಾಕ್ಕೊಂಡು ಅದಾದಮೇಲೆ ಲಾಸ್ಟಲ್ಲಿ ತಲೆ ಬಾಚ್ಕೊಳ್ಳೋಣ ಅಂತೇಳಿ ತಲೆ ಬಾಚಿಲ್ಲ. ಟೈಮ್ ಬಂದು ಇವಾಗ ಇನ್ನೂ ಟೈಮ್ ಆಗಿಲ್ಲ, ಇನ್ನೂ 9 ಗಂಟೆ ಆಗಿಲ್ಲ, 8:50. ಏನಂತ ಹೇಳಿದ್ರೆ ಇವತ್ತು ಬುಧವಾರ, ಗುರುವಾರ ನನಗೆ ರಜಾ ಇರುತ್ತೆ, ಕ್ರಿಸ್ಮಸ್ ಹಾಲಿಡೇ ಇರುತ್ತೆ. ಸೊ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಮೀಟಿಂಗ್ ಮುಗಿಸ್ಕೊಂಡೆ ಆದರೆ ಬೇಗ ಆಯಿತು ಅಂತ ಹೇಳಿದ್ರೆ ಸೊ ಬಸ್ ಸಿಕ್ಕಿದ್ರೆ ಹೋಗ್ಬಿಡೋಣ ಅಂತ. ಲೇಟ್ ಆಯಿತು, ತುಂಬ ಲೇಟ್ ಆಯಿತು ಅನ್ನೋದಿದ್ರೆ ತುಂಬ ಕತ್ಲೆ ಆಗಿಬಿಡುತ್ತೆ, ನಾನು ಮುಂಡೂರಿಗೆ ಹೋಗೋದು ಅಂತೇನಾದರೂ ಅನಿಸಿದ್ರೆ ಹೋಗಲ್ಲ. ರಿಟರ್ನ್ ಗಂಗೂರಿಗೆ ಬಂದುಬಿಟ್ಟು ಬೆಳಗ್ಗೆಲೇ ಎದ್ದು ಮುಂಡೂರಿಗೆ ಹೋಗ್ತೀನಿ. ಇಲ್ಲ ಸ್ವಲ್ಪ ಬೇಗ ಮುಗೀತು ಹೋಗ್ಬೋದು ಅಂತ ಹೇಳಿದ್ರೆ ಸೊ ಹೋಗ್ತೀನಿ. ನಾನು ಸಾಲಿಗ್ರಾಮ ಹೋದರೆ ಸಾಕು, ಅಲ್ಲಿಂದ ಹೋಗೋಕ್ಕೆ ಏನು ಭಯ ಇಲ್ಲ ನನಗೆ. ಬಾಡಿಗೆ ಆಟೋಗಳಾದ್ರು ಬರುತ್ತೆ ಅಥವಾ ನಮ್ಮ ಅಪ್ಪಾಜಿನೇ ಬರುತ್ತೆ, ಇಲ್ಲ ಗೊತ್ತಿರೋನಾದ್ರೂ ಹಣ ಅಂದರೆ ಸಾಕು ನಿಲ್ಲಿಸ್ಬಿಡ್ತಾರೆ ಏನು. ಬಟ್ ತೀರಾ ಕತ್ಲೆ ಆದರೆ ಈಗ 7 ಗಂಟೆ 7:30 8 ಗಂಟೆ ಆಗೋ ಲೆವೆಲ್ಗೆ ಆಗುತ್ತೆ ಅಂದರೆ ನಿಜವಾಗ್ಲೂ ಹೋಗಲ್ಲ. ಒಂದು 6-6:30 ಹೆಂಗಾದ್ರೂ ರೀಚ್ ಆಗ್ತೀನಿ ನಾನಾದರೆ ಖಂಡಿತವಾಗ್ಲೂ ಹೋಗ್ತೀನಿ. ಸೊ ಬನ್ನಿ ಇವಾಗ ಜೀರಾ ರೈಸ್ ಮಾಡೋಣ. ವಿಡಿಯೋ ನೋಡಿದ್ರೆ ಅವಾಗ ಮಾಡ್ತಿದ್ದ ವೀಡಿಯೋಗೂ ಇವಾಗ ಮಾಡ್ತಿರೋ ವೀಡಿಯೋಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಕಮೆಂಟ್ ಮಾಡಿ. ಆ ಥರ ಅನಿಸಿರೋದ್ರಲ್ಲಿ ತಪ್ಪೇ ಇಲ್ಲ, ನಿಜವಾಗ್ಲೂ 100% ಡಿಫ್ರೆನ್ಸ್ ಇದೆ. ತಿನ್ಕೊಂಡು ಉಣ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಕ್ಳ ಜೊತೆ ಫ್ರೆಂಡ್ಸ್. ಅರ್ಧಕ್ಕೆ ವೀಡಿಯೋ ಆಫ್ ಮಾಡಿಬಿಟ್ಟೆ ಬಿಕಾಸ್ ಕೆಲವೊಂದು ಇರ್ತಾವಲ್ವ, ಹಾಗಾಗಿ ನೀವು ಕೇಳ್ತಿರ್ತೀರ ಯಾರೂ ಇಲ್ವಾ ಯಾರು ಇಲ್ಲ ಅಂತ. ಇರ್ತಾರೆ, ಬಟ್ ನಾನು ವೀಡಿಯೋ ಮಾಡೋ ಟೈಮಲ್ಲಿ ನನ್ನ ಪಕ್ಕ ಯಾರೂ ಇರೋಲ್ಲ ಅಷ್ಟೇ. ಸೊ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ. ಹಾಗೆ ಕೆಲಸ ಮಾಡ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹೌದು, ಆವಾಗಲೇ ಹೇಳ್ತಾ ಇದ್ದೆ 100% ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಿ. ಸೀರೆ ಅಂದರೆ ಆಗ್ತಾ ಇರಲಿಲ್ಲ, ಉಟ್ಕೊಳಕ್ಕೆ ಬರ್ತಿರಲಿಲ್ಲ. ಈಗ ಡೈಲಿ ಸೀರೆ ಹಾಕ್ಕೊಂಡೆ ಹೋಗಬೇಕು. ಹಾಗೆ ಉಣ್ಕೊಂಡು ತಿನ್ಕೊಂಡು ಮಗಳ ಜೊತೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ. ಈಗ ಟೈಮ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀನಿ. ಹೇಳಬೇಕು, ಕರೆಕ್ಟ್ ಟೈಮ್ಗೆ ಕ್ಯಾಚ್ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಆನ್ ಗೋಯಿಂಗ್ ಅಂತ ಇದ್ದೀನಿ. ಕರೆಕ್ಟಾಗಿ ಹೋಗಬೇಕು ಬರಬೇಕು. ಆಗ ಮುಂಚೆ ನನಗೆ ಟೈಮಿಂದು ಏನು ಅಯ್ಯೋ ತಿಂದ್ರಾಯ್ತು ಹೋದ್ರಾಯ್ತು ಅನ್ನೋ ಟೈಮಿಂಗ್ಸಲ್ಲಿ ಇದ್ದೆ. ಬಟ್ ಇವಾಗಿಲ್ಲ, ಈ ಟೈಮ್ಗಿದು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಆವಾಗಲೇ ಟೀ ತೋರಿಸ್ತಾ ಇದ್ದೀನಿ. ಅನ್ನ ಮಾಡಿಟ್ಟಿದ್ದೀನಿ. ನಾನು ಇವಾಗ ಜೀರಾ ರೈಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕು, ಟೇಸ್ಟು ಸಖತ್ತಾಗಿ ಬರುತ್ತೆ. ಸೊ ತುಂಬ ಕಡಿಮೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕಡಲೆಬೀಜ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇದು ಫ್ರೈ ಆದಮೇಲೆ ಅನ್ನ ಹಾಕಿ ಒಗ್ಗರಣೆ ಮಾಡೋದು, ಮಿಕ್ಸ್ ಮಾಡೋದು ಅಷ್ಟೇನೆ. ಇದೆಲ್ಲ ಆದ್ಮೇಲೆ ತಿಂದ್ಕೊಂಡ್ಮೇಲೆ ಸೀರೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಮೀಟಿಂಗಿಗೆ ಹೋಗಬೇಕು ರಾಮನಾಥ್ಪುರಕ್ಕೆ. ಅದಕ್ಕಿಂತ ಮುಂಚೆ ಅಂಗನವಾಡಿಗೆ ಹೋಗಿ ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆನಂತರ ಮೀಟಿಂಗ್ ಹೋಗಬೇಕು. ಸೊ ಮ್ಯಾನಿಫೆಸ್ಟು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ನಾಳೆ ಬರುತ್ತೆ ಈ ವಿಡಿಯೋ. ಇವಾಗೇನೆ ವೀಡಿಯೋ ಮಾಡಿ ಇವಾಗೇನೆ ಅಪ್ಲೋಡ್ ಮಾಡ್ತೀನಿ. ಮ್ಯಾನಿಫೆಸ್ಟು ಮತ್ತು ಜಾಬ್ ಡೀಟೇಲ್ಸ್ ತುಂಬ ಜನ ಕೇಳ್ತಾ ಇದ್ರಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ಲ ಕೆಲಸ ಮುಗಿಸಿದ್ಮೇಲೆ ಬೇಗ ಮಾಡಿ ನಂತರ ಡ್ಯೂಟಿಗೆ ಹೊರಡಬೇಕು. ಫ್ರೆಂಡ್ಸ್, ಜೀರಾ ರೈಸ್ ರೆಡಿ ಆಯಿತು. ರೂಮಿಗೆ ಬಂದೆ ತಿನ್ನೋಣ ಅಂತ ಹೇಳಿ. ನಾನು ಹಾಲಲ್ಲಿ ಎಲ್ಲೂ ತಿನ್ನಲ್ಲ, ನನಗೆ ಯಾಕೋ ಇವಾಗ ಇಷ್ಟ ಆಗಲ್ಲ. ಸುಮ್ಮನೆ ಏನಾದರೂ ಊಟ ಮಾಡಬೇಕಾ, ಸೊ ರೈಸ್ ತಟ್ಟೆಗೆ ಹಾಕ್ಕೊಂಡು ಹಿಂಗೆ ರೂಮಿಗೆ ಬರ್ತೀನಿ. ರೂಮಲ್ಲಿ ಆರಾಮಾಗಿ ನಾನು ಒಬ್ಬಳೇ ಕುತ್ಕೊಂಡು ಊಟ ಮಾಡ್ತೀನಿ. ಯಾರ್ಯಾರಿಗೆ ಜೀರಾ ರೈಸ್ ಇಷ್ಟ ಕಮೆಂಟ್ ಮಾಡಿ, ಯಾಕಂದರೆ ಜೀರಾ ರೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ರಾಗಿ ಮುಳಿ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಹುಡಿ ಆಗಿಲ್ಲ. ಸೊ ಮಾಮೂಲಿ ಸಣ್ಣ ಅಕ್ಕಿ ಆದರೆ ಹುಡಿ ಬರುತ್ತಲ್ಲ, ಸಖತ್ತಾಗಿರುತ್ತೆ ಜೀರಾ ರೈಸು.
ನಾನು ಇವಾಗ ರೆಡಿ ಆದೆ, ಇವಾಗ ಹೊರಡಬೇಕು. ಸೊ ನಾನು ಅಂಗನವಾಡಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ ಅನಂತರ ಮೀಟಿಂಗ್ ಹೋಗೋಣ. ರಾಮನಾಥಪುರ ರೀಚ್ ಆದೆ, ನಂತರನೇ ಸೀರೆ ಹಾಕೊಂಡಿರೋದು. ಇಲ್ಲಿ ನೋಡು, ಹುಷಾರಾಗಿ ಕ್ರಾಸ್ ಮಾಡ್ಬೇಕು ರೋಡ್ನ. ನಾನು ನೋಡ್ತಾರೆ ಯಾವ್ದಿದು ಹುಡುಗಿ, ಹೊಸ ಹುಡುಗಿ ಅಂತ ಬೇಕಾಸ್ ನಮ್ಮದೇ ಯೂನಿಫಾರ್ಮು. ಇಡೀ ತಾಲೂಕಲ್ಲಿರೋರೆಲ್ಲ ಬರ್ತಾರೆ ಇವತ್ತು ಮೀಟಿಂಗಿಗೆ. ಎಲ್ಲರೂ ನಾನು ನೋಡ್ತಾವ್ರೆ ಯಾರಿದು ಹುಡುಗಿ ಅಂತ. ನನಗೆ ಮಾತಾಡ್ಸೋಕ್ಕೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಮಾತಾಡ್ಸೋಕ್ಕೆ. ಅವ್ರಿಗೂ ಗೊತ್ತಿಲ್ಲ ನಾನು ಯಾರು ಅಂತ. ಸೊ ಮಾತಾಡ್ಸೋದು ಹೇಗೆ ಗೊತ್ತಿಲ್ಲ ಅಂದಮೇಲೆ ಅವರು ನನ್ನ ಮುಖ ನೋಡೋರು, ನಾನು ಅವ್ರ ಮುಖ ನೋಡಿದೆ. ಮಿಕ್ಕ ನೋಡ್ಬಿಟ್ಟು ಇವಾಗ ಅದು ಆಫೀಸ್ ನೋಡ್ಕೊಂಡಿದ್ದೆ ನಾನು. ಅಲ್ಲೇ ಮೀಟಿಂಗ್ ಇರೋದು ರಾಮನಾಥಪುರದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಮೀಟಿಂಗ್ಸ್ ಮುಗಿದ ಮೇಲೆ ನಾನು ನಿಮಗೆ ಈವ್ನಿಂಗ್ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ನಮ್ಮದು ಇವಾಗ ಮೀಟಿಂಗ್ ಮುಗೀತು, ಎಲ್ಲ ಹೊರಡ್ತಾ ಇದ್ದೀವಿ. ಹಾಗೆ ಒಂದು 2-3 ಜನನ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಕೊಂಡೆ. ಸೊ ನಂದೊಂದು ಪಾರ್ಸಲ್ ಬಂದಿತ್ತು, ಅವ್ರು ಬೇರೆ ಕಾಲ್ ಮಾಡಿದರು. ನಮ್ಮ ಅಮ್ಮಂಗೆ ಕಾಲ್ ಕನೆಕ್ಟ್ ಮಾಡಿ ಅದನ್ನು ಇಸ್ಕೊಳಕ್ಕೆ ಹೇಳಿದೆ. ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಇವಾಗ ಮನೆಗೆ ಹೋಗ್ತೀನಲ್ಲ ತೋರಿಸ್ತೀನಿ ಏನು ಬುಕ್ ಮಾಡಿದೆ ಅಂತ ಹೇಳಿ. ನೋಡಿ ತುಂಬ ಜನ ಇದ್ದಾರೆ, ಮುಂದೆ ಸ್ವಲ್ಪ ಜನ ಹೋದರು, ಹಿಂದೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ, ನಮ್ಮ ಇನ್ಚಾರ್ಜು ರತ್ನ ಮೇಡಮು ಹಾಗೆ ಅವರೆಲ್ಲ ಅಲ್ಲಿದ್ದಾರೆ. ಅವ್ರ ಗ್ರೂಪ್ ಹತ್ರ ಹೋಗ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ಕೋತಾ ಇರೋದು. ಮೇಡಮ್ ಬನ್ನಿ ಮೇಡಮ್, ಹೋಗೋಣ ಅಕ್ಕ. ನಿಮ್ನೆಲ್ಲ ವಿಡಿಯೋದಲ್ಲಿ ಅಕ್ಕನ 5:20 ಆಯಿತು, ಬಸ್ಸೇ ಇಲ್ಲ. ನಾನು ಬಂದೆ 20 ನಿಮಿಷ ಆಯಿತು ಬಸ್ ಸ್ಟಾಪ್ಗೆ. ಇನ್ನು ನಮ್ಮ ಮೈಸೂರು ಸಾಲಿಗ್ರಾಮ ಬಸ್ಸೇ ಬಂದಿಲ್ಲ. ಸುಮ್ಮನೆ ಫೋನಲ್ಲಿ ಹರಟೆ ಹೊಡ್ಕೊಂಡು ನಿಂತಿದ್ದೆ ನನ್ನ ಫ್ರೆಂಡ್ ಜೊತೆಲಿ. ಇನ್ನೂ ಬಸ್ಸೇ ಬರೋಲ್ಲ. ಇಷ್ಟೊತ್ತು ಬಸ್ ಬಂದಿದ್ರೆ ಕೆರಳಾಪುರ ಬಿಟ್ಟು ಮುಂದೆ ಹೋಗಿವೆ. ಆ್ಯಂಡ್ ಫೋನ್ ಇಟ್ಕೊಂಡು ಈ ಥರ ಮಾತಾಡ್ತಿರೋದಕ್ಕೆ ಇವ್ರು ಯಾಕೆ ಹುಚ್ಚಿ ಥರ ಮಾತಾಡ್ತಾಳೆ ಅಂತ ಎಲ್ಲ ನನ್ನೇ ನೋಡ್ತಾರೆ ಗೈ, ಸುತ್ತಮುತ್ತ ಎಲ್ಲರೂ. ಏನು ಈ ಹುಡುಗಿ ಏನಿಗೆ ಮಾಡ್ತಾಯಿದ್ದೆ ಅಂತ ಹೇಳಿ ಎಲ್ಲರೂ ನನ್ನೇ ನೋಡ್ತಾರೆ. ನೋಡಿ ನೋಡ್ತಾವ್ರೆ ಯಾಕೆ ಹಿಂಗೆ ಮಾತಾಡ್ತಾವಳೆ, ಏನಾಗೈತೆ ಅಂತ ಹೇಳಿ. ಮಧ್ಯಾಹ್ನ ಕೂಡ ಜೀರಾ ರೈಸ್ ತಂದಿದ್ನಲ್ವ, ಅದನ್ನೇ ತಿಂದೆ. ಪಾನಿಪುರಿ ತಿನ್ನೋಣ ಅಂದ್ಕೊಂಡೆ, ಬಟ್ ಬಸ್ ಇರುತ್ತೆ, ನಂಗೆ ಬಸ್ ಮಿಸ್ ಆದರೆ ಲೇಟ್ ಆಗುತ್ತೆ ಅಂತೇಳಿ ಪಾನಿಪುರಿ ತಿನ್ನೋಕ್ಕೂ ಹೋಗಿಲ್ಲ. ನಮ್ಮ ರತ್ನ ಮೇಡಮು ಅವರೆಲ್ಲ ಹೋದರು. ನಾನು ಡೈರೆಕ್ಟ್ ಬಸ್ ಸ್ಟಾಪಿಗೆ ಬಂದೆ. ಇಲ್ಲಿ ನೋಡೋರು ಬಸ್ಸೇ ಇಲ್ಲ. ಇವಾಗ ಬಸ್ ಬಂದ ತಕ್ಷಣ ಹತ್ಕೊಂಡು ಮನೆಗೆ ಹೋಗಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಏನಕ್ಕೆ ಇವತ್ತು ವ್ಲಾಗ್ ಹಾಕಿಲ್ಲ, ಹಾಕಿ ಸಿಸ್ಟರ್ ಅಂತ ಹೇಳಿ. ನಾನು ರಿಪ್ಲೈ ಕೂಡ ಮಾಡಿದ್ದೀನಿ, ನಾನು ಮೀಟಿಂಗಲ್ಲಿದ್ದೀನಿ ಅಂತ ಹೇಳಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ದು ವೀಡಿಯೋ ಮಾಡಬೇಕಿತ್ತು, ಮಾರ್ನಿಂಗು ಮಾಡೋಕ್ಕೆ ಆಗಲಿಲ್ಲ. ಸಾಧ್ಯ ಆದರೆ ಮನೆಗೆ ಬೇಗ ಹೋದರೆ ಮ್ಯಾನಿಫೆಸ್ಟೇಷನ್ನು ವೀಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಆಗ ಇಲ್ಲಿ ಕೆರಳಾಪುರದಲ್ಲಿ ಸೀಟ್ ಸಿಕ್ತು, ಕೂತ್ಕೊಂಡೆ. ಯಾಕೋ ನಾನು ಬಸ್ ಹತ್ತಿದ ಬಸ್ಗೆಲ್ಲ ಚೆಕಿಂಗ್ನವ್ರು ಬರ್ತಾರೆ. ಮೊನ್ನೆನೂ ಚೆಕಿಂಗ್ನವ್ರು ಬಂದಿದ್ರು, ಇವತ್ತು ಕೂಡ ಚೆಕಿಂಗ್ನವ್ರು ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಟೈಮ್ ಬಂದು ಆಲ್ರೆಡಿ 6 ಗಂಟೆ 7 ನಿಮಿಷ ಆಯಿತು. ನನ್ನ ತಂಗಿ ಬೇರೆ ಕಾಲ್ ಮಾಡಿದ್ದೀನಿ, ಇವಾಗ ಮಾತಾಡಿಬಿಟ್ಟು ಕಟ್ ಮಾಡಿದೆ. ಸೊ ಆಧಾರ್ ಕಾರ್ಡು ಟಿಕೆಟ್ ಇಟ್ಕೊಂಡಿದ್ದೀನಿ, ಇವಾಗ ತೋರಿಸ್ಬೇಕು. ನೋಡಿ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಆಲ್ರೆಡಿ ಕತ್ಲೇನೆ ಆಗ್ತಾ ಇದೆ. 6 ಗಂಟೆ 10 ನಿಮಿಷಕ್ಕೆ ಅಲ್ಲಿ ನೋಡಿ ಇದು ಮಾಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ. ಇಲ್ಲಿ ಪೈರ್ ಕೂದು ಒಟ್ತಾ ಇದ್ದಾರೆ. ಅದನ್ನು ನಾನು ವೀಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡೆ, ಬಟ್ ಕ್ಲಾರಿಟಿ ಬರ್ತಾ ಇಲ್ಲ ಇದು ಗ್ಲಾಸಿಂದ. ಚೆಕ್ಕಿಂಗ್ನವ್ರು ಇವಾಗ ಹಿಡಿತಾ ಇದ್ದಾರೆ. ನಾಳೆ ಕತ್ಲೆ ಆಗೋಯ್ತು. ಆಲ್ಮೋಸ್ಟ್ ನಾನೊಂದು 7 ಗಂಟೆ ಅಷ್ಟರಂತೂ ಹೋಗ್ತೀನಿ ಮನೆಗೆ. ಹೋಗಿ ನಮ್ಮಮ್ಮ ವಡೆ ಪಾಯಸ ಮಾಡೈತಂತೆ, ತಿಂದುಬಿಟ್ಟು ಅಚ್ಚುಕಟ್ಟಾಗಿ ಮಲ್ಕೋಬೇಕು. ಫ್ರೆಂಡ್ಸ್, ಯಾರೋ ಒಂದು ಅಜ್ಜಿ ಅಲ್ಲಿ ನೋಡಿ ಅಡಿಕೆ ಬೇಯಿಸ್ತಾ ಇದ್ದಾರೆ. ಯಾವುದೋ ಒಂದು ಅಜ್ಜಿ ಏನಪ್ಪ ಟಿಕೆಟ್ ತೊಗೊಂಡಿಲ್ಲ. 3 ಜನ ಇದ್ದಾರೆ ಅಜ್ಜಿ, ಅದು ಫ್ರೀ ಟಿಕೆಟು. ಅವ್ರ ಮಕ್ಕಳು ಮೊಮ್ಮಕ್ಕಳು ನಂಗೆ ಗೊತ್ತಿಲ್ಲ. ಒಬ್ರಿಗೆ ತೊಗೊಂಡಿದೆ ಜೆಂಟ್ಸ್ಗೆ, ಇನ್ನೊಬ್ರಿಗೆ ತೊಗೊಂಡಿಲ್ಲ. ಈ ಚೆಕಿಂಗ್ನವ್ರು ಬಂದು ಚೆಕ್ ಮಾಡಿದ್ರಲ್ಲ, 2 ಟಿಕೆಟು, ಒಂದು ಲೇಡೀಸ್ಗೆ, ಇನ್ನೊಂದು ಜೆಂಟ್ಸ್ಗೆ ಅಮೌಂಟ್ ಪೇ ಮಾಡಿರೋದು, ಇನ್ನೊಬ್ರಿಗೆ ತೊಗೊಂಡಿಲ್ಲ. ಸೊ ಸಿಗಾಕೊಂಡ್ರು. ನನಗೆ ಗೈಸ್, ನಾವು 5:15 ಬಸ್ ಹತ್ತಿದ್ದು, 6:20 ಆದ್ರೂ ನಾವು ಈಗ ಹರನಾಳಲ್ಲಿದ್ದೀನಿ. ಇನ್ನು ಸಾಲಿಗ್ರಾಮಕ್ಕೆ ಹೋಗ್ಕೊಂಡು 10 ಮಿನಿಟ್ಸ್ ಆಗ್ಬೋದು, ಹೆಚ್ಚು ಕಡಿಮೆ 1 ಅವರ್ ಆಗಕ್ಕೆ ಬರ್ತು. ಇನ್ನೇನು 40 ನಿಮಿಷಕ್ಕೆ ಹೋಗಬೇಕಾಗಿದ್ದಂತಹ ಬಸ್ಸು
1 ಅವರ್ಗೆ ಹೋಗಿದೆ. ಇವಾಗೇನೋ 500 ರೂಪಾಯಿ ದಂಡ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅಜ್ಜಿ ತುಂಬ ಹೊತ್ತು ವಾದ ಮಾಡ್ತು. ನಾನು ಟಿಕೆಟ್ ಕೇಳಿದೆ ಕಂಡಕ್ಟ್ರೇ ಕೊಟ್ಟಿಲ್ಲ ಅಂತ. ಬಟ್ ಅವರು ಕಂಡಕ್ಟ್ರು ಕೊಟ್ಟಿದ್ದೀನಿ, ಇವ್ರು ಕೇಳಿದ್ದೆ 2 ಟಿಕೆಟು, ಸೊ 2 ಟಿಕೆಟ್ ಕೊಟ್ಟಿದ್ದೀನಿ ಅಂತ ಕಂಡಕ್ಟ್ರು ಹೇಳ್ತಾ ಇದ್ದಾರೆ. ಇವಾಗ 500 ರೂಪಾಯಿ ಏನೋ ದಂಡ ಕಟ್ಟಿದ್ರು. ಅದಕ್ಕೆ ಫುಲ್ ಕೇರ್ಫುಲ್ ಆಗಿರಬೇಕು. 50 100 ಎಲ್ಲೆಲ್ಲೋ ಕಳೀತೀವಿ, ಆದರೂ ನಾವು ಲೇಡೀಸ್ ಅಂತೂ ತಿನ್ನೋಕ್ಕೆ ಚಾಟ್ಸ್ಗೆ ಅಂತಲೇ ಕಳೀತೀವಿ. ಅಂತದ್ರಲ್ಲಿ ಟಿಕೆಟ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಮಾನ ಮರ್ಯಾದೆನೂ ಹೋಗುತ್ತೆ. ಆ್ಯಂಡ್ 50 ರೂಪಾಯಿ ಟಿಕೆಟ್ಗೆ 500 ರೂಪಾಯಿ ಕೂಡ ಕಳ್ಕೊಬೇಕಾಗುತ್ತೆ. ನಾನು ಒಂದು ಸಲ ಅಂದರೆ ಫ್ರೀ ಟಿಕೆಟೇ ಮೈಸೂರಿಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ನಲ್ಲ ಊಟಗಳಿಗೆ ತೋರಿಸ್ಕೊಳ್ಳೋಕ್ಕೆ, ಆವಾಗ ಮರ್ತ್ಕೊಂಡು ತೊಗೊಂಡಿರಲಿಲ್ಲ, ಫ್ರೀ ಟಿಕೆಟ್ನೇ ತೊಗೊಂಡಿರಲಿಲ್ಲ ನಾನು. ಸೊ ಈ ಥರ ಆಗ್ತಾ ಇರುತ್ತೆ. ಬಟ್ ಹುಷಾರಾಗಿ ಕೇರ್ಫುಲ್ಲಾಗಿ ತೊಗೋಬೇಕಾಗುತ್ತೆ ಟಿಕೆಟ್ನ. ಟೈಮ್ ಬಂದು 6:45. ನಮ್ಮ ಅಪ್ಪಾಜಿ ಕರೆಕ್ಟಾಗಿ ಬಂತು. ಅವಳು ಐಸ್ ಕ್ರೀಮ್ ಕೇಳ್ತಿದ್ಲಲ್ಲ ಅಪ್ಪಾಜಿ, ಪಾಪ ಐಸ್ ಕ್ರೀಮ್ ಕೇಳ್ತಾ ಇದ್ಲು, ತಗೋಬೇಕಾಗಿತ್ತಲ್ಲ. ಅಲ್ಲಿ ನಿಲ್ಲಿಸ್ತೀಯಾ? ಅಲ್ಲಿ ತಗೊಳ್ಳೋದಾ? ಅಲ್ಲಿ ಕೆಳಗಡೆ ಸುಂಕುಂ ಗೇಟ್ ಹತ್ರ ಅಲ್ಲಿ. ಅಪ್ಪಾಜಿಗೆ ನಾನು ಬಂದೊಂದು 10 ನಿಮಿಷ ಆಗಿತ್ತು ಅಷ್ಟೇ. ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಕರೆಕ್ಟಾಗಿ ಬಂತು, ಬಸ್ ಸ್ಟಾಪಲ್ಲೇ ಇದ್ದೆ. ಅಮ್ಮ ಅಪ್ಪಾಜಿನೇ ಕಳಿಸ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳ್ತು. ನೋಡಿ ನನ್ನ ಪಾಡನ್ನ ನೋಡ್ತಾ ಇದ್ದಾರೆ, ಎಷ್ಟು ಹಿಂಸೆ ಪಟ್ಕೊಂಡು ಅಲ್ಲಿಗೂ ಇಲ್ಲಿಗೂ ಓಡಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ನಾನೇ ಆರಿಸ್ಕೊಂಡಿರೋ ಅಂತಹ ಜಾಬು, ಇಷ್ಟಪಟ್ಟು ಕಷ್ಟಪಟ್ಟು, ಸೊ ಹಾಗಾಗಿ ಮಾಡಲೇಬೇಕು. ಇವತ್ತು ನಂದೊಂದು ಬೈಂಡ್ ಇತ್ತು, ಬೈಂಡು ಮತ್ತು ನನ್ನ ಪೆನ್ನು ಬಿಟ್ಟಿಲ್ಲ, ಇಸ್ಕೊಂಡು 2 ಐಸ್ ಕ್ರೀಮ್ನು ತಿಂದ್ಲು. ನಂಗೆ ಐಸ್ ಕ್ರೀಮ್ ಕೊಟ್ಟಾಕ್ರುತ್ತು, ನೀನು ಕೊಟ್ಟಿಲ್ಲ. ಬ್ಯಾಡ್ ಬೇಬಿ ನೀನು. ಒಂದು ಕೋನ್ ಐಸ್ ಕ್ರೀಮು, ಒಂದು ಚಾಕೋಬಾರ್ ಐಸ್ ಕ್ರೀಮ್ ತಿಂದ್ಲು. ನಮ್ಮ ಮೇಡಮ್ ಇವಾಗ ABCD ಬರಿತಾ ಇದ್ದಾರೆ. ಎಲ್ಲ ಮೇಡಮ್ ತಲೆ ಎತ್ತಿ. ಎಷ್ಟೊಂದು ಬರ್ದಿದೆ ನಮ್ಮ ಮಗ. ಇದು ಸ್ಮಾಲ್ ಲೆಟರಾ ಬಿಗ್ ಲೆಟರಾ? ಸ್ಮಾಲ್ ಲೆಟರಾ? ಬರೀ ಐಸ್ ಕ್ರೀಮ್ ತಿಂದಿರೋದು ದುಣ್ಣು ಒರೆಸ್ಕೊಂಡಿಲ್ಲ. ಇವತ್ತು ರಜಾ ಇತ್ತು ಕೃತುಗೆ. ಅವ್ರ ಕಾನ್ವೆಂಟಲ್ಲಿ ಏನೋ ಬಸ್ಗಳೆಲ್ಲ ಸರ್ವಿಸಿಗೆ ಬಿಟ್ಟಿದ್ದಾರಂತೆ, ಹಾಗಾಗಿ ರಜಾ ಇದೆ ಅಂತ ಹೇಳಿದರು. ಗ್ರೂಪಲ್ಲಿ ಹಾಕಿದ್ರು. ನಾನು ಬೆಳಗ್ಗೆಲೇ ಅಮ್ಮಂಗೆ ಗಂಗೂರಲ್ಲಿ ಇದ್ನಲ್ವ, ಕಾಲ್ ಮಾಡಿ ಹೇಳಿದ್ದೆ. ಯಾಕೆ? ಕ್ರಿಸ್ಮಸ್ ನಾಳೆ, ಕ್ರಿಸ್ಮಸ್ಗೆ ಗೌರ್ಮೆಂಟ್ ರಜಾ. ಅದಕ್ಕೆ ಅಲ್ವ ಮಗಳೇ ನಾನು ಊರಿಗೆ ಬಂದಿರೋದು ರಜಕ್ಕೆ. ನಂಗೂ ರಜಾ. ಅಲ್ಲಿ ಬರಬಾರ್ದು, ನಂದು ಹೂವು ಬೆಡ್ಶೀಟು ಜಾಸ್ತಿ ದುಡ್ಡು ಅದು ಮಾಡಬಾರ್ದು ಹಂಗೆ. ಬೇಡ 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 ಮಕ್ಕಳು. ಎಲ್ರಿಗೂ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್. ಬರಿಬಾರ್ದು ನೀನು ಎಲ್ಲ ಕೋಲು ನಿಂಗೆ. ಸರಿ, ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಹೇಳು ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾಡಿ, ಚೆನ್ನಾಗಿದ್ದೀರಾ? ಕಮೆಂಟ್ ಮಾಡಿ, ಇಂಟ್ರೆಸ್ಟ್ ನೋಡಿ. ಆಮೇಲೆ ದುಡ್ಡು ಬರ್ಲಿ ಎಲ್ಲ ಜನನು ಅಪ್ಪರ ಜನಗಳು ಹೇಳಿ ನೋಡ್ಸಿ ಫ್ರೆಂಡ್ಸ್. ಇಡೋ ಲೈಕ್, ಇಡೋ ಕಮೆಂಟ್, ಇಡೋ ಲೈಕ್ ಮಾಡಿ, ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಫ್ಲೈನ್ ಕಿಸ್ ಕೊಟ್ಬಿಡಿ, ಒಂದು ಫ್ಲೈನ್ ಕಿಸ್. ಸರಿ ಆಯಿತು, ಬರ್ಕೊಳ್ಳಿ. ಇವಾಗ ನೀವು ವ್ಲಾಗ್ ಎಡಿಟ್ ಮಾಡಿ ಸೇವ್ ಕೊಟ್ಟಿದ್ದೀನಿ, ಅಪ್ಲೋಡ್ ಮಾಡಬೇಕು. ಟೈಮ್ ಬಂದು 8:15, ಆಲ್ಮೋಸ್ಟ್ 9 ಗಂಟೆಗೆ ಅಪ್ಲೋಡ್ ಆಗುತ್ತೆ. ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು, ಹಾಗಾಗಿ ವಡೆ ಪಾಯಸ ಮಾಡಿದ್ದಾರೆ. ಬಟ್ ಗೆಸ್ಟು ನಾನು ಬರೋಷ್ಟರಲ್ಲಿ ಹೋಗ್ಬಿಟ್ಟಿದ್ದಾರೆ ಗೈಸ್. ಏನು ಮಾಡೋದು? ವಡೆ ಪಾಯಸ ಮತ್ತು ಬೀನ್ಸ್ ಹಾಕಿ ತರಕಾರಿ ಸಾಂಬಾರು ಮಾಡೈತೆ, ರೈಸ್ ಐತೆ, ವೈಟ್ ರೈಸು. ಅಮ್ಮ ನಿಂಗೆ ವಡೆ ಹಾಕೊಡ್ಲಾ ಅಥವಾ ಅನ್ನ ಸಾಂಬಾರು ಹಾಕೊಡ್ಲಾ? ಏನು ವಡೆ ಪಾಯಸ ತಿಂತೀರಾ? ಬರೀ ಅನ್ನ ಯಾಕೆ ಮಗನೇ? ಏನು ಬಿಳಿದು ಕರಿದು ಏನ್ ಮಾಡ್ಕೋಬೇಕು? ನಂದ ಸಪ್ಪದ ಅಪ್ಪಿ ಸಾರೆಲ್ಲನೂ ತೊಳ್ದಂಗೆ ಅಪ್ಪಿ ತಿನ್ಕೊಂಡು ಸಾರೆಲ್ಲ ನೆಕ್ಕೊಂಡೋಗ ಕಚ್ಕೊಂಡು ಈಚ ಕಡೆ ಏನೋ ಅನ್ಕೊಂಡು ಅಜ್ಜಿ ಮಾಡಿದ್ರೆ ಅಡ್ಗೆ ಮನೆಯಲ್ಲಾಡ್ತವೆ. ಕರ್ಮಗಳೇ, ನಾನು ಅಜ್ಜಿ ಹಂಗಂತೂ ಫೋನ್ ಮಾಡಿದಾಗ ಕೃತುದು ಅಪ್ಪಿ ಎಲ್ಲನೂ ತಿನ್ಕೊಂಡು ಹೋಗೋದೇ ಸಪ್ಪೆ ಚಿಚ್ಚಿನ ಅಂತ. ಸುಮಾರು ಪೀಸ್ ಇದ್ವಲ್ಲ, ಬಡ್ಡಿದು ಬೇಕು. ನೀನು ಸಪ್ಪೆ ಸಾಕಮ್ಮ, ಸಪ್ಪೆ ಚಿಚ್ಚಿ ಎಲ್ಲನೂ ಸಾಕಾ? ಇನ್ನೂ ಸ್ವಲ್ಪ ಸಪ್ಪೆ ಚಿಚ್ಚಿ ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟವೆ ಎಲ್ಲ. ಆ ಕಡೆ ತಗೊಂಡ್ಬಿಡ್ಲಿ, ತಿನ್ನು. ಸಾರ ಹಾಕಿಸ್ಕೊ. ಬಕೆಟ್ ಒಂದ ಅಕ್ಕಿ ಬುರ್ಸ್ಕೊಂಡು ತಕೊಂಡೋಗೋದು. ನನ್ನ ಬಕೆಟ್ ತಕೊಂಡೋಗಿರೋದು ಅವ್ರಿಗೆ ಯಾರಿಗೂ ಕೊಡೋದೇ ಬೇಡ ಏನುವೆ. ಮಲ್ಲಿಕಾ ಬಾಯ್ಲಿಗೆ ಪಾಯಸ ಬಿಡೋಣ? ಪಾಯಸವಾ?
ಪಾಯಸ ತಲ್ತೀನಿ ನಾನು. ವಡೆ ಪಾಯಸ. ಕೃತುಗೆ ನೋಡಿ ಸಪ್ಪೆ ವಡೆ. ಚಿನ್ನು ಸಪ್ಪೆ ವಡೆ ತಗೋ ಒಂದು ಸಪ್ಪೆ ವಡೆ ಮಗನಲ್ಲಿ. ಐಸ್ ಕ್ರೀಮ್ ತಿಂದಲ್ಲ ಹೊಟ್ಟೆ ಇದಾಯ್ತಾ ತುಂಬೋಯ್ತಾ ಐಸ್ ಕ್ರೀಮು? ತಾತ ಅವ್ರು ಚಾಕ್ಲೇಟ್ ತಂದಿದ್ರಲ್ಲ ಅವು. ಅಯ್ಯೋ ಇವಳು ಒಸಿ ಬಂದಿಲ್ಲ. ನಾನು ಬರೀ ಐಸ್ ಕ್ರೀಮ್ ಅಷ್ಟೇ ತಂದಿದ್ದು. ಅವರು ನೆಂಟರು ಬಂದಿದ್ರಲ್ಲ ಅವರು ಹಣ್ಣುಗಳು ಅವೆಂತೆಂಥವು ಸ್ಟ್ರಾಬೆರಿ ಏನೇನೋ ಹಣ್ಣುಗಳು ಅವೇನೇನೋ ಚಾಕ್ಲೇಟ್ಸ್ ಎಲ್ಲ ತಂದವ್ರೆ. ಅರ್ಧಕ್ಕರ್ಧ ಅವ್ರು ತಂದಾಗಲೇ ತಿನ್ಕೊಂಡ್ಲಂತೆ. ಇನ್ನೊಂದು ಅರ್ಧ ಐತೆ ನಮ್ಮಮ್ಮ ತೋರಿಸ್ತು. ನೋಡು ಇಷ್ಟೆಲ್ಲ ತಿಂದವಳೆ ಅನ್ನನೇ ಉಣ್ತಾ ಇಲ್ಲ ಹೊಟ್ಟೆಗೆ ಅಂತ. ನಡಿ ಮಗಳು ಊಟ ಮಾಡೋಣ. ಊಟ ಮಾಡ್ಬಿಟ್ಟು ಮನೆಕೊಳ್ಳೋಣ. ಹಂಗೆ ಸಾಕಾಗೈತೆ. ಟ್ರಾವೆಲ್ ಮಾಡಿದ್ದು ಮೀಟಿಂಗಲ್ಲಿ 11 ಗಂಟೆಗೆ ಹೋಗಿ 5 ಗಂಟೆಗೆ ಮೀಟಿಂಗ್ ಮುಗೀತು. ಒಂಥರ ದೇಹಕ್ಕೆ ಸಾಕಾದಂಗೆ ಆಗ್ಬಿಟ್ಟೈತೆ. ಆಗ್ತಾ ಇಲ್ಲ. ಊಟ ಮಾಡಿ ಮಲ್ಕೊಬಿಟ್ರೆ ಬೆಳಗ್ಗಂತೂ ಲೇಟಾಗಿ ಹೇಳೋದು. ಜಾವನಾ ನೀನೇ ಮಾಡ್ಕೊ ಮಗಳೇ. ಆಯ್ತು ಮಾಡ್ಕೊತೀನಿ. ತಗೋ ಅನ್ನ ತಗೋ. ಅನ್ನ ಪಾಯಸ ತಗೋ. ಕಲಿಸ್ಕೊಡ್ತೀನಿ ನಡಿ. ಹಾಲ್ಗೆ ಹೋಗ್ತೀನಿ. ಈಗ ಊಟ ಮಾಡಿಬಿಟ್ಟು ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 9:15 ಆಗಿದೆ. ನನಗೆ ಎಷ್ಟು ನಿದ್ದೆ ಬರ್ತಾಯಿದೆ ಅಂದರೆ ಅಷ್ಟು ನಿದ್ದೆ ಬರ್ತಾಯಿದೆ. ನನ್ನ ಫ್ರೆಂಡ್ಸು ಇನ್ಸ್ಟಾಗ್ರಾಮಲ್ಲಿ ನನ್ನ ಸಬ್ಸ್ಕ್ರೈಬರ್ಸು ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ, ರಿಪ್ಲೈ ಕೊಡ್ತಾ ಇದೆ. ಹಾಗೆ ವೈಟಿಲೂ ಕೂಡ ಕಮೆಂಟಿಗೆ ರಿಪ್ಲೈ ಕೊಡ್ತಾ ಇದೆ. ಕೃತು ಮಲ್ಕೊಂಡು ಫುಲ್ಲು ನಿದ್ದೆ ಅವಳಿಗೆ. ಇವತ್ತು ರಜಾ ಬೇರೆ ಇತ್ತು ಅಂತ ಹೇಳಿದ್ನಲ್ವ, ಮಲಗಿಲ್ಲ. 5 ನಿಮಿಷಕ್ಕೆ ಮಲ್ಕೊಂಡ್ಳು ನೋಡಿ. ನನ್ನ ಮೇಲೆ ಕೈ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ. ಮುದ್ದು ಕೊಟ್ಕೊಂಡು ಮಲ್ಕೊಂಡಿದ್ಲು ನೋಡಿ. ಈ ಥರ ಮಲ್ಕೋತಾಳೆ ಕೈ ಹಾಕ್ಕೊಂಡು ತಪ್ಕೊಂಡು. ಹೆಂಗೆ ಕುಣ್ದಿದ್ದಾಳೆ ಅಂದರೆ ಇವತ್ತು ಅಷ್ಟೊಂದು ಕುಣ್ದಿದ್ದಾಳಂತೆ. ಅಮ್ಮ ಹೇಳ್ತಾ ಇತ್ತು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ, ಹೇಳಿದ ಮಾತು ಕೇಳಲ್ಲ, ಹಠ ಜಾಸ್ತಿ, ಹಾಗೆ ಹೀಗೆ ಅಂತ ಇಷ್ಟುದ್ದ ಕಂಪ್ಲೇಂಟ್ ಹೇಳ್ತಾ ಇತ್ತು ನಮ್ಮಮ್ಮ. ಈಗ ನೋಡಿದ್ರೆ ಪುಟಾಣಿ ಥರ ಮಲ್ಕೊಂಡಿದ್ದಾಳೆ ಅತ್ತಾಗಿ. ಗುಡ್ ಮಾರ್ನಿಂಗ್. ಏನು ನಿನ್ನ ಕಡೆ ಕಿಡಿತಾ ಇಲ್ಲ ನೋಡಿಲ್ಲಿ, ಬೆಳಕಾಗೈತೆ ನೋಡು. ಗುಡ್ ಮಾರ್ನಿಂಗ್. ಒಂದೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನೆ ಕೃತುನ ಮಲಗಿಸ್ತೆ ಅಂತ ಹೇಳಿದ್ನಲ್ವಾ, ನಾನು ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಇವಾಗ ನಾನು ಕೃತುನು 6:22 ಆಗಿದೆ. ಮೋಸ್ಟ್ಲಿ 6:15 ಎದ್ದಿದ್ದೀವಿ. ಅವ್ರ ಅಜ್ಜಿ ತಾತ ಗದ್ದೆ ಕುಯ್ಯೋಕ್ಕೆ ಅಂತ ಹೇಳಿ ಹೋದರು. ನನಗೂ ಎಚ್ಚರ ಆಯಿತು. ಇವಾಗ ಕೃತುನು ನಾನು ಮಾತಾಡ್ತಾ ಮಲಗಿದೋ ಹಾಗೆ. ಅಮ್ಮ ಹಸಿವಾಗ್ತಿದೆ ಹಾಲು ಬೇಕು ಅಂದ್ಲು. ಅದಕ್ಕೆ ಹಾಲು ಕಾಯಿಸೋಣ ಅಂತ ಹಾಗೆ ನೋಡ್ತೀನಿ. ನೋಡ್ದಾ ಎಷ್ಟು ಬೆಳಕಾಗೈತೆ ಅಂತ? ಎಷ್ಟು ಬೆಳಕಾಗೈತೆ ನೋಡ್ತೀನಿ ಅಂದ್ಲು. ಅದಕ್ಕೆ ಕಿಟಕಿ ಓಪನ್ ಮಾಡಿದೆ. ಮುಂಚೆ ಕಿಟಕಿ ಎಲ್ಲ ಓಪನ್ ಮಾಡಿ ಮಲ್ಕೋತಿದ್ದೋ ಕೃತುನು ನಾನೇ. ಇವಾಗ ಓಪನ್ನೇ ಮಾಡಲ್ಲ, ಕಿಟಕಿ ಸವಾಸಕ್ಕೆ ಹೋಗಲ್ಲ. ಚಿರಿ ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ. ಗುಡ್ ಮಾರ್ನಿಂಗ್. ಪಾಚಮ್ಮ ರಗ್ಗುಚ್ಕಮ್ಮ ಚಳಿ ಐತದೆ. ರಗ್ಗುಚ್ಚು ಬಚ್ಚಿ ಬಚ್ಚಿ ಲಾಲು ತತ್ತೀನಿ. ಹಾಂ, ಚಾರ್ಜೇ ಹಾಕಿರಲಿಲ್ಲ. ನೈಟ್ ಹಾಗೆ ಮಲ್ಕೊಂಡಿದ್ದೆ. ಒಂದು 40% ಇದೆ. ವೀಡಿಯೋ ಎಲ್ಲ ಮಾಡಿದ್ಮೇಲೆ ಚಾರ್ಜ್ ಹಾಕೋದು. ಪಾಚಿಣಿ ಪಪ್ಪು ನೋಡಿ ನಿದ್ದೆನೇ ಬರಲ್ಲ. 8 ಗಂಟೆ ತನಕ ಮಲ್ಕೋತಾ ಇದ್ದೆ. ಈಗ 5:30 6 ಗಂಟೆ 6:30ಗೆ ಎಚ್ಚರ ಆಗ್ಬಿಡುತ್ತೆ. ನಾವು ಎದ್ದಿರೋದೇ 6 ಗಂಟೆ. 20 ನಿಮಿಷ ಹಂಗೆ ಹಿಂಗೆ ಆಡ್ಕೊಂಡು ಮಾತಾಡ್ತಾ ಇದ್ದು. ಅಲ್ಲ ಮಗಳು ಬಂಗಾರಿ ಬಂಗಾರಿ. ಅಯ್ಯೋ ಬಿಕ್ಕಡಿಕೆ ಬರ್ತಾವಲ್ಲ. ಅಮ್ಮ ಅಪ್ಪಾಜಿ ಎಲ್ಲ ಎದ್ದು ಹೋದ್ರು. ನಾನು ನೈಟು ಸ್ವೆಟ್ರನ್ನೇ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಅಷ್ಟೇನು ಚಳಿ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಫುಲ್ ಚಳಿ ಆಗ್ತಾಯಿತ್ತು. ಬೆಳಗ್ಗೆ ಸ್ವೆಟ್ರ್ ಇಲ್ಲ ಇತ್ತು. ಅಯ್ಯೋ ಸ್ವೆಟ್ರುಗಳು ಒಸಿ ಬಂದಿಲ್ಲ. ಆದರೆ ನಾನೇ ಯಾವಾಗಲೂ ಸ್ವೆಟ್ರ್ ಇಲ್ಲದೊಳಗೆ ಒಂದೊಂದೇನು ಎತ್ತಾಕತ್ತೀನಿ. ಯಾಕೆ ಬರ್ದಾನೆ ಕೆಳಗೋಯ್ತದ ಬಾಕಂದ. ಹಿಂದಕ್ಕೆ ಗ್ಯಾಸಲ್ಲಿ ಎತ್ತಕ್ಕೆ ಹೋಗ್ಬಾರ್ದು. ಹೊಡಿತೀನಿ ಮುದ್ದು ನಿಂಗೆ. ನಿಂಗೆ ಗುಡ್ ಬೇಬಿನ ಬ್ಯಾಡ್ ಬೇಬಿನ ಮುದ್ದು? ಯಾರ ಮಗಳು ನೀನು? ವಾಟ್ ಈಸ್ ಯುವರ್ ಫಾದರ್ ನೇಮ್? ಫಾದರ್ ನೇಮ್? ಮದರ್ ನೇಮ್? ಗೊತ್ತಿಲ್ಲ. ನಾನು ಕಲೆ ಸುಸ್ಮಿತಾ. ಲಾಲು ಬೇಕೋ ಬೇಡ? ಫ್ರೆಂಡ್ಸ್ ನಾನು ವಾರದಲ್ಲಿ 1 ದಿನ 2 ದಿನ ಅಷ್ಟೇ ಟೀ ಕುಡಿಯೋದು. ಟೀ ಬಿಸಿ ಮಾಡ್ಕೊಂಡಿದ್ದೀನಿ. ಟೀ ಕುಡಿಯೋಣ ಇವಾಗ. ಇವತ್ತು ರಜಾ ಮಗಳ ಎಲ್ರಿಗೂ. ಕ್ರಿಸ್ಮಸ್ಸು. ಅನು ಚಿದುಂಗು ರಜಾ. ಏನೇ ನಮ್ಮ ಕೃತುಂಗೆ ರಜಾ ಕೊಟ್ಟಿದ್ರಲ್ಲ ಫ್ರೆಂಡ್ಸ್. ಅನು ಚಿದು ಏನು ಅಂಗನವಾಡಿಗೆ ಹೋಗಿದ್ರಂತೆ. ಕೃತು ಒಬ್ಬಳೇ ಇಲ್ಲಂತೆ. ಕೃತು ನಾನು ಹೋಯ್ತೀನಿ ಅಂಗನವಾಡಿಗೆ ಅಂತ ಹೋಗಿದ್ದಾಳೆ. ಅವರೇನೋ ನಾವು ಕೂರಿಸ್ಕೊಳ್ಳಲ್ಲ ಅಂತ ಅಂದ್ರಂತೆ. ವಾಪಸ್ ಕಳಿಸಿದ್ದಾರೆ ಕೂರಿಸಲ್ಲ ಅಂತ ಹೇಳಿ. ಅದಕ್ಕೆ ನೋಡಿ ಇವಾಗ ಹೇಳ್ತಾವಳೆ ಅವರಿಬ್ಬರು ಅಂಗನವಾಡಿಗೆ ಹೋಗ್ತಾರೆ, ನಾನು ಒಬ್ಬಳೇ ಇರಬೇಕು, ಬೇಜಾರಾಯ್ತದೆ, ಬಾ ನಾನೇನು ಗದೆ ತಗೋಗೋಣ ಅಂತ. ಅಮ್ಮ ನಾನಂದು ಸಾರಾಯ್ತಲ್ಲ ಅನ್ನ ಮಾಡಲಾ ಅಂತ ಹೇಳಿ
ಅಮ್ಮ ಬೇಡ ಮೊಸರನ್ನ ಕಲಸಿಡು ಅಂತ ಹೇಳೈತೆ. ಅಪ್ಪಾಜಿ ಬಂದು ಎತ್ಕೊಂಡು ಹೋಗೋಕೆ ಬರುತ್ತೆ ಬೈಕಲ್ಲಿ. ಅಷ್ಟರಲ್ಲಿ ನಾನು ಕೃತು ಕೆಲಸ ಮುಗಿಸಿದ್ರೆ ನಾನು ಕೃತು ಇವತ್ತು ಗದ್ದೆ ಹತ್ರಕ್ಕೆ ಹೋಯ್ತೀವಿ ಅಲ್ಲ ಮಗಳು. ಹ್ಯಾಪಿ ಲಾಲು ಸುಡ್ತದೆ ಬಾದೂರಕ್ಕೆ. ಆರೋಗದ ಇಷ್ಟು ಬೇಗ ಸುಟ್ಟ ಲಾಲು ತಾಳು ಮಗಳು ಸುಟ್ಟ. ಇವತ್ತು ರಜಾ ಮಗಳ ಎಲ್ರಿಗೂ ಕ್ರಿಸ್ಮಸ್. ಅನು ಚಿದುಂಗು ರಜಾ. ಏನೇ ನಮ್ಮ ಕೃತುಂಗೆ ರಜಾ ಕೊಟ್ಟಿದ್ರಲ್ಲ ಫ್ರೆಂಡ್ಸ್. ಅನು ಚಿದು ಏನು ಅಂಗನವಾಡಿಗೆ ಹೋಗಿದ್ರಂತೆ. ಕೃತು ಒಬ್ಬಳೇ ಇಲ್ಲಂತೆ. ಕೃತು ನಾನು ಹೋಯ್ತೀನಿ ಅಂಗನವಾಡಿಗೆ ಅಂತ ಹೋಗಿದ್ದಾಳೆ. ಅವರೇನೋ ನಾವು ಕೂರಿಸ್ಕೊಳ್ಳಲ್ಲ ಅಂತ ಅಂದ್ರಂತೆ. ವಾಪಸ್ ಕಳಿಸಿದ್ದಾರೆ ಕೂರಿಸಲ್ಲ ಅಂತ ಹೇಳಿ. ಅದಕ್ಕೆ ನೋಡಿ ಇವಾಗ ಹೇಳ್ತಾವಳೆ ಅವರಿಬ್ಬರು ಅಂಗನವಾಡಿಗೆ ಹೋಗ್ತಾರೆ, ನಾನು ಒಬ್ಬಳೇ ಇರಬೇಕು, ಬೇಜಾರಾಯ್ತದೆ, ಬಾ ನಾನೇನು ಗದೆ ತಗೋಗೋಣ ಅಂತ. ಅಮ್ಮ ನಾನಂದೆ ಸಾರಾಯ್ತಲ್ಲ ಅನ್ನ ಮಾಡಲಾ ಅಂತ ಹೇಳಿ. ಅಮ್ಮ ಬೇಡ ಮೊಸರನ್ನ ಕಲಸಿಡು ಅಂತ ಹೇಳೈತೆ. ಅಪ್ಪಾಜಿ ಬಂದು ಎತ್ಕೊಂಡು ಹೋಗೋಕೆ ಬರುತ್ತೆ ಬೈಕಲ್ಲಿ. ಅಷ್ಟರಲ್ಲಿ ನಾನು ಕೃತು ಕೆಲಸ ಮುಗಿಸಿದ್ರೆ ನಾನು ಕೃತು ಇವತ್ತು ಗದ್ದೆ ಹತ್ರಕ್ಕೆ ಹೋಯ್ತೀವಿ ಅಲ್ಲ ಮಗಳು. ಹ್ಯಾಪಿ ಲಾಲು ಸುಡ್ತದೆ ಬಾದೂರಕ್ಕೆ. ಆರೋಗದ ಇಷ್ಟು ಬೇಗ ಸುಟ್ಟ ಲಾಲು ತಾಳು ಮಗಳು ಸುಟ್ಟ. ಫ್ರೆಂಡ್ಸ್ ಇವಾಗ ನಾನು ಟೀ ಕುಡ್ದೆ, ಕೃತು ಹಾಲು ಕುಡಿದ್ಲು, ವಾಶ್ರೂಮ್ಗೆ ಹೊಟ್ಬರ್ತೀನಿ ಅಂತ ಹೇಳಿ ಹೋದ್ಲು. ನಿಜವಾಗ್ಲೂ ನನಗನ್ಸುತ್ತೆ ಹಸ್ಬೆಂಡ್ ಇಲ್ಲ ಅನ್ನೋದು ಎಷ್ಟು ಚುಚ್ಚಿ ಮನಸ್ಸಿಗೆ ಕೆಲವೊಂದು ವಿಚಾರಗಳಲ್ಲಿ ಬೇಜಾರಾಗುತ್ತೋ, ಹಸ್ಬೆಂಡ್ ಇಲ್ಲ ಅಂತ ಹೇಳಿ ನೋವಾಗುತ್ತೋ. ಬಟ್ ಅಷ್ಟೇ ಖುಷಿಯಾಗುತ್ತೆ ಇಂಥ ಮಗಳು ನನಗೆ ಸಿಕ್ಕಿದ್ದಾಳೆ ಅಂತ ಹೇಳಿ. ಸೊ ಅವಳ ಕೆಲಸಗಳನ್ನ ಅವಳೇ ಮಾಡ್ಕೋತಾಳೆ, ವಾಶ್ರೂಮ್ಗೆಲ್ಲ ಹೋಗ್ತಾಳೆ, ಏನು ನಾನೇನಕ್ಕೂ ಕರೆಯಲ್ಲ. ಆ್ಯಂಡ್ ಏನೋ ಅವಳೇ ಯೂನಿಫಾರ್ಮ್ ಹಾಕೋತಾಳೆ, ಅವಳೇ ಕ್ರೀಮ್ ಹಾಕೋತಾಳೆ, ತಲೆ ಒಂದು ಬಾಚಿಕೊಡ್ಬೇಕು. ನಾವು ಮರ್ತ್ಕೊಂಡಿದ್ರೆ ಕೆಲವೊಂದನ್ನು ಅವಳೇ ನೆನೆಸ್ತಾಳೆ, ಹಾಕಿದೀಯಮ್ಮ ನನಗೆ ಅಂತ ಹೇಳಿ. ಸೊ 4.5 ವರ್ಷ ಅವಳಿಗೆ ಇವಾಗ. ಬಟ್ ಅವಳಿಗಿರೋಂತಹ ಬುದ್ಧಿ ಒಂದು 8ರಿಂದ 9 ವರ್ಷದ ಮಕ್ಕಳಿಗಿರೋ ಅಂಥದ್ದು. ಸೊ ಆವಾಗ ನಾನು ನನ್ನ ಗಂಡನೂ ಮಾತಾಡ್ಕೋತಾ ಇದ್ದವಳು 2.5 ವರ್ಷ ಇದ್ದಾಗ, ನೋಡು ಎಂಥ ಮಗಳು ಎಷ್ಟು ಬುದ್ಧಿ ಇದೆ 2.5 ವರ್ಷಕ್ಕೆ ಅಂತ ಹೇಳಿ. ಸೊ ಅವಳು 3 ವರ್ಷದ ಬರ್ಡೇ ಮಾಡಿದ 20 ದಿನಕ್ಕೆ 25 ದಿನಕ್ಕೆ ಅವ್ರ ಅಪ್ಪ ಡೆತ್ ಆಗಿದ್ದು. ಸೊ ಲಾಸ್ಟ್ ನಾವು ಸೆಲೆಬ್ರೇಟ್ ಮಾಡಿದ್ದು 3 ವರ್ಷದ ಬರ್ಡೇ. 4ನೇ ವರ್ಷದ್ದು ನಮ್ಮ ಅಪ್ಪನ ಮನೇಲಿ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ದೊಡ್ಡಮ್ಮನ ಜೊತೆ ಸೆಲೆಬ್ರೇಟ್ ಮಾಡಿದೆ. ಇನ್ನು 5ನೇ ವರ್ಷದ್ದು ಕೂಡ ಇನ್ನು ಬರ್ತಾ ಇದೆ ಮಾರ್ಚ್ 22ಕ್ಕೆ. ಸೊ ನನಗೊಂದು ಪ್ಲ್ಯಾನ್ ಇದೆ, ಈ ಥರನೇ ಸೆಲೆಬ್ರೇಟ್ ಮಾಡಬೇಕು. 5 ಇಯರ್ಸ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಸ್ಟಾಪ್ ಮಾಡೋಣ ಅಂತ ಹೇಳಿ. ಸ್ಟಾಪ್ ಮಾಡೋಣ ಅಂದರೆ ಸೆಲೆಬ್ರೇಷನ್ನು ಅಂದರೆ ತುಂಬ ಸ್ವಲ್ಪ ಡೆಕೋರೇಷನ್ ಮಾಡಿ ಆ ಥರದ್ದು ಸ್ಟಾಪ್ ಮಾಡೋಣ. ಬಟ್ ಪ್ರತಿ ವರ್ಷ ಒಂದು ಕೇಕ್ ತಂದು ಮನೆಯಲ್ಲಿ ಸಿಂಪಲ್ಲಾಗಿ ಕಟ್ ಮಾಡೋಣ. ಬಟ್ 5ನೇ ವರ್ಷದ್ದು ಸ್ವಲ್ಪ ನಮ್ಮ ಲೆವೆಲ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ, ಸೊ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಇಯರಿಂದ ಮನೇಲೆ ಒಂದು ಚಿಕ್ಕದು ಸಿಂಪಲಾಗಿ ಕೇಕ್ ತಂದು ನಮ್ಮ ಮನೆಯವ್ರು ಯಾರ್ಯಾರು ಇರ್ತಾರೆ ಅವರು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಆ ಥರ ಅಂದ್ಕೊಂಡಿದ್ದೀವಿ ನಾನು ನನ್ನ ತಂಗಿ. ಸೊ ಅವಳಂತೂ 100% ಪಾಪ ಲಾಸ್ಟು ಈಗ ಹುಡುಗನ ಮನೆ ಬಂದಾಗ ಬಂದು ಹೋಗಿದ್ಲಲ್ಲ, ಅದೇನೆ ಅವಳಿಗೆ ರಜಾನೇ ಕೊಡಲ್ವಂತೆ. ಅವಳಿನ ಮಾರ್ಚ್ ತನಕನೂ ಬರೋಲ್ಲ ನನ್ನ ಪ್ರಕಾರ. ಅವಳು ಮಾರ್ಚ್ 21ಕ್ಕೆ ಬರ್ತಾಳೆ, ಯಾಕಂದರೆ ಕೃತುದು 22 ಬರ್ಡೇ ಆಗಿರೋದ್ರಿಂದ ಅವಳು ಬರ್ಡೇ ತನಕ ಬರೋದೇ ಇಲ್ಲ. ಸೊ ನನ್ನ ಮಗಳು ಹುಟ್ಟಿದಾಗಿಂದ ಒಂದೇ ಒಂದು ವರ್ಷನೂ ಕೂಡ ಅವಳು ತಪ್ಪಿಸ್ಕೊಂಡಿಲ್ಲ. 1 ವರ್ಷ ಇದ್ದಾಗಿಂದನೂ ಕೂಡ ಅವಳಿಗೆ ಎಲ್ಲೇ ಇರಲಿ, ಎಂಥ ಕೆಲಸನೇ ಇರಲಿ, ಏನಾದರೂ ಒಂದು ಹೇಳ್ಬಿಟ್ಟು ಬರೋದಾಗಲಿ ಅವಳು ಬರ್ತಡೆಗೆ ಬಂದೇ ಬರ್ತಾಳೆ. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ಕೃತುಗೆ ಸರ್ಪ್ರೈಸ್ ಆಗಿ ಬರ್ತ್ಡೇ ಗಿಫ್ಟ್ ಇದೆ ಗೈಸ್. ನಿನ್ನ ಹ್ಯಾಪಿ ಬರ್ಡೇಗೆ ಮಾರ್ಚ್ 22 ಮಾರ್ಚ್ಗೆ, ಜನವರಿಗೆ ಚಿದ್ದು, ಮಾರ್ಚ್ಗೆ ಫಸ್ಟ್, ನಂದು ಸೆಕೆಂಡು, ಸೆಕೆಂಡು, ಫಸ್ಟ್. ಹ್ಯಾಪಿ, ನಿಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತೀವಿ ಹ್ಯಾಪಿ ಬರ್ಡೇಗೆ. ಮಾನಿಟೈಜು ಸ್ವಿಮ್ಮಿಂಗ್ ಪೂಲು ಆಯ್ತು ತಗೊಟ್ಟು. ಗೋಲ್ಕುಕ್ ದುಡ್ಡು ಹಾಕಿದೀವಲ್ಲ ಮುದು, ಗೋಲ್ಕುಕ್ ದುಡ್ಡು ಹಾಕಿದೀವಲ್ಲ. ವಿಡಿಯೋನೇ ಕಟ್ ಮಾಡಿದೆ ಮಗಳ. ನನ್ನ ಚಾರ್ಜರ್ ವೈರ್ ಆಗಲ್ಲ ಕತ್ಬಾ. ಅವ್ರ ಚಿಕ್ಕಪ್ಪ ಒಂದು ಬ್ಯಾಟ್ರಿ ತಂದು ಕೊಟ್ಟಿತ್ತು ನಮ್ಮ ಮನೆಗೆ ಲಾಸ್ಟ್ ಟೈಮ್ ಬಂದಾಗ. ಬ್ಯಾಟ್ರಿ ಚಾರ್ಜ್ಗೆ ಹಾಕೋಯ್ತವ್ರೆ ಮೇಡಮ್ ಅವ್ರು. ಚಿಕ್ಕಪ್ಪ ಸತಿ ಬಂದಾಗ ಬ್ಯಾಟ್ರಿ ತಂದಿತ್ತು, ಚಾರ್ಜ್ ಮುಗಿದೋಗದೆ ಅಂತ. ಆ ಚಾರ್ಜರ್ ವೈರ್ ಅದಲ್ಲ ಕಣ್ ಮಗಳೇ ಹಾಕೋದು, ಅದು ಫೋನ್ ಹಾಕೋದು ನನ್ನ ಚಾರ್ಜರ್ ವೈರು. ಅದಕ್ಕೆ ಒಂದು ಚಿಕ್ಕದು ಪುಟಾಣಿದು ಚಾರ್ಜರ್ ವೈರ್ ಕೊಟ್ಟವ್ರೆ, ಅದ್ರಲ್ಲಿ ಹಾಕಬೇಕು. ನನ್ನ ಫೋನ್ ಚಾರ್ಜ್ ಇಲ್ಲ, ನಾನು ಹಾಕೋತೀನಿ ಕದ್ ಬಾ. ಇವಾಗ ನೋಡಿ ಹೆಂಗೆ ಹತ್ತವಳೆ ಇಲ್ಲಿ.
ಹೆಂಗೆ ಹತ್ತಿ ಸರ್ಕಸ್ ಮಾಡ್ತಾವಳೆ. ನಾನು ಕೃತು ಇಷ್ಟ ತನಕ ನಮ್ಮ ಪರ್ಸ್ನಲ್ ಟಾಕು ಗೈಸ್. ಕೃತಂದು ನಂದುವೆ ಏನೇನೋ ಹೇಳ್ತಾ ಇದ್ದೆ, ಕೆಲ್ಸಕ್ಕೆ ಹೋಗ್ತೀನಿ ನೀನು ಅಳಬಾರ್ದು ಅಂತ. ಲಿಸ್ಟ್ ಹೇಳೋಳೆ ಆಟ ಸಾಮಾನು ತರೋಕ್ಕೆ. ಅದಕ್ಕೆ ಪ್ರತಿ ತಿಂಗಳು ಸಂಬಳ ಆದಾಗ ಒಂದೊಂದು ತಗೊಡ್ತೀನಿ, ಸುಮ್ಮನಿರವ ಅಂದಿದ್ದೀನಿ. ಸೊ ಆಗಲೇ ಏನೋ ಹೇಳ್ತಾ ಇದ್ದೆ. ಹೌದು, ಕೃತು ಬರ್ತ್ಡೇ ವಿಚಾರವಾಗಿ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಮಗು ಅಲ್ವಾ, ಅದಕ್ಕೆ ಆಟ ಸಾಮಾನು ತಂದು ಕೊಟ್ರೇ ಖುಷಿಯಾಗೋದು. ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ಬೇಡ ಮಗಳೇ, ಬ್ಯಾಟ್ರಿ ಬಿಡಬಾರ್ದು. ನೋಡಿಲಿ ಮೊಬೈಲ್ ಹೆಂಗೆ ಕಾಣಿಸುತ್ತೆ. ನಿಂಗೆ ಕೊಟ್ಟು ಬೇಬಿ ತಾನೇ, ಕಣ್ಣು ಬಿಡೋಕ್ಕಾಗಲ್ಲ. ಪಾರ್ಕ ಮಗಳೇ, ಪಾರ್ಕ್ ಎಲ್ಲ ಸಿಗಲ್ಲ, ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ ಸ್ನಾನ ಮಾಡೋದು ಅಷ್ಟೇ. ಸಿಗುತ್ತೆ ಆನ್ಲೈನಲ್ಲಿ ಬುಕ್ ಮಾಡೋದು. ಜಾರದೆಲ್ಲಿಂತರ ನಮ್ಮ ಮಗಳು ನಾನು. ಸರಿ, ಬ್ಯಾಟ್ರಿ ಆಫ್ ಮಾಡು, ಚಾರ್ಜ್ ನೋಡ್ತೀನಿ. ಹೋಗು, ಚಾರ್ಜ್ ಹಾಕ್ಬೇಕು. ಫೋನ್ ಚಾರ್ಜ್ ಇಲ್ಲ. ನಡಿ, ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ತಾತ ಬರೋಷ್ಟು ಮೊಸರನ್ನ ಮಾಡೋಣ. ಮೊಸರು ಒಗ್ಗರಣೆ ಮಾಡ್ಬೇಕು. ತಾತ ಬರ್ತದೆ, ತಿಂಡಿ ತಗೊಂಡು ಹೋಗಕ್ಕೆ ಮುದ್ದು. ನಾವು ಗದೆ ತಕ್ಕೋಗಿ ಮನೆ ಕಸ ಎಲ್ಲ ಗುಡಿಸಿ ಪಾತ್ರೆ ತೊಳೆದು ಓಪನ್ ಮಾಡ್ತೀನಿ ತಾಳು. ಓಪನ್ ಮಾಡ್ತೀನಿ, ಒಂದು ನಿಮಿಷ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಕೃತು ಮಾತಾಡೋಕೆ ಬಿಡ್ತಾ ಇಲ್ಲ. ಹಾಗೆ ನನಗೂ ಕೂಡ ಕೆಲಸಗಳಿದ್ದಾವೆ. ಏನು ಫ್ರೆಶ್ ಅಪ್ ಆಗಿ ಕಸ ಎಲ್ಲ ಗುಡಿಸಿ ಪಾತ್ರೆ ತೊಳೆದು ಅಮ್ಮ ಮೊಸರು ಒಗ್ಗರಣೆ ಮಾಡುವಂತೈತೆ. ಅನ್ನ ಮಾಡಿ ಮೊಸರು ಒಗ್ಗರಣೆ ಮಾಡಿ ಕಲಸಿಟ್ಟು ನೋಡೋಣ. ನಾವು ಗದ್ದೆ ಹತ್ರ ಹೋಗ್ತೀವಿ. ಗದ್ದೆ ಹೇಗಿದೆ, ಕುಯ್ತಾ ಇದ್ದಾರಲ್ವ, ಪೈರು ಕುಯ್ತಾ ಇದ್ದಾರಲ್ವ, ಅಲ್ಲಿ ಹೋಗಿ ಹಾಗೆ ವಿಡಿಯೋ ಮಾಡಿಕೊಂಡು ಸುತ್ತಾಡಿಕೊಂಡು ಫಾರ್ ಎ ಚೇಂಜ್ ಗದ್ದೆ ಹತ್ರ ಹೋಗಿಬಿಟ್ಟು ಬರಬಹುದು. ಸೊ ಅದೇ ಮಗು ಅಲ್ವಾ, ಕಾಸ್ಟ್ಲಿ ಗಿಫ್ಟ್ ಕೊಟ್ರೂ ಅವಳಿಗೆ ಗೊತ್ತಾಗಲ್ಲ. ಅವಳಿಗೆ ಇಷ್ಟ ಆಗೋವಂಥ ಆಟ ಸಾಮಾನು ಕೊಟ್ರೇ ಅವಳಿಗೆ ಇಷ್ಟ ಆಗೋದು. ಬಟ್ ನಾನು ಒಂದು ಕಾಸ್ಟ್ಲಿ ಅಂದರೆ ನನ್ನ ಕೈಲಿ ಆಗೋಂಥದ್ದು ಒಂದು ಗಿಫ್ಟ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ಪ್ಲ್ಯಾನ್ ನಡೀತಾ ಇದೆ ಅವಳ ಬರ್ಡೇಗೆ. ಯಾಕಂದರೆ ಅವಳ ಬರ್ಡೇಗೆ ಇನ್ನೊಂದು 3 ತಿಂಗಳು ಇರೋದು. ಆಯಿತು 3 ತಿಂಗಳು ಇರೋದು. ಈ ಡಿಸೆಂಬರ್ ಎಂಡಿಂಗು, ಮಾರ್ಚ್ ಅಂತ ಹೇಳಿದ್ರೆ 3 ತಿಂಗಳು. ಸೊ ಪ್ಲ್ಯಾನ್ ನಡೀತಾ ಇದೆ. ಅವಳ ಬರ್ಡೇಗೆ ಒಂದು ಚೆನ್ನಾಗಿರೋ ಗಿಫ್ಟ್ ಕೊಡಬೇಕು. ಸೊ ಇಷ್ಟೇ ಗೈಸ್. ನಾನು ಏನೇನೋ ಹೇಳೋಣ ಅಂದ್ಕೊಂಡೆ, ವ್ಲಾಗಲ್ಲಿ ಹೇಳೋಕ್ಕಾಯ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸೊ ನೆನಪಾದರೆ ಹಾಗೆ ಟೈಮ್ ಸಿಕ್ಕಿದ್ರೆ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಕೃತನ್ ಮಿಸ್ ಮಾಡ್ಕೋತೀರಾ? ಎಸ್. ಯಾರು ಎಸ್ ಅನ್ಬೇಕು? ಅವ್ರು ಎಸ್ ಅನ್ಬೇಕು, ನೀನು ಎಸ್ ಅಂತಾರ? ಬಾಯ್ ಮಾಡು, ಎಂಡ್ ಮಾಡು ವಿಡಿಯೋನ. ಬಾಯ್.